ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯವರಿಗೆ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ರಾಶಿಗೂ ಕೂಡ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಒಂದೊಂದು ಗ್ರಹಗಳು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಶನಿ 2.5 ವರ್ಷಕ್ಕೊಂದ್ಸರಿ ಚೇಂಜ್ ಆದ್ರೆ ರಾಹು 18 ತಿಂಗಳಿಗೊಂದ್ಸರಿ ಚೇಂಜ್ ಆಗ್ತಾರೆ. ಹಾಗೆ ಕೇತು ಕೂಡ 18 ತಿಂಗಳಿಗೆ ಚೇಂಜ್ ಆದ್ರೆ ನಮ್ಮ ಗುರು 1 ವರ್ಷಕ್ಕೆ ತನ್ನ ಪಥವನ್ನ ಬದಲಾಯಿಸ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ 4 ಗ್ರಹಗಳು ದೀರ್ಘ ಅವಧಿಯಲ್ಲಿ ಕುಳಿತುಕೊಂಡಿರ್ತವೆ. ಇನ್ನು ಉಳಿದ ಗ್ರಹಗಳು ಒಂದೊಂದು ತಿಂಗಳು ತನ್ನ ಮನೆಯನ್ನ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಚಂದ್ರ ಮಾತ್ರ 2.5 ದಿನಕ್ಕೊಂದ್ಸರಿ ಫಾಸ್ಟ್ ಆಗಿ ತಿರುಗ್ತಾ ಹೋಗ್ತಾನೆ. ಹಾಗಾಗಿ ಪ್ರತಿ ಗ್ರಹಗಳು ಗೋಚಾರದಲ್ಲಿ ಅಂತ ಬಂದಾಗ ಒಂದಷ್ಟು ಎಫೆಕ್ಟ್ ಗಳನ್ನ ಕೊಟ್ಟೇ ಕೊಡುತ್ತೆ. ಈ ರೀತಿ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ರಾಶಾಧಿಪತಿಯಾದಂತಹ ಕುಜ ಸಣ್ಣ ಸ್ವಂತ ಮನೆಯಲ್ಲೇ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಗುಡ್ ರಿಸಲ್ಟ್ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ರಾಶಾಧಿಪತಿಯಾದಂತಹ ಕುಜ ಗ್ರಹ ಅಂಗಾರಕ ಅಂತ ಏನ್ ಕರಿತೀವಿ, ಮಂಗಳ ಗ್ರಹ ಅಂತ ಏನ್ ಕರಿತೀವೋ, ಆ ಕುಜ ಗ್ರಹ ತನ್ನ ರಾಶಾಧಿಪತಿಯಾಗಿ ತನ್ನ ಸ್ವಂತ ಮನೆಯಲ್ಲೇ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಮೇಷರಾಶಿಯವರಿಗೆ ಎಲ್ಲೋ ಇಷ್ಟು ದಿನ ಇದ್ದಂತಹ ಅಡೆತಡೆಗಳು, ಮನೆ ಕಟ್ಟಬೇಕು ಅಂತ ಇರುವಂತಹ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂತಹ ಒಂದು ಟೈಮ್ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಕುಜ ತನ್ನ ಸ್ವಂತ ಮನೆ ಬಂದಾಗ ನೋಡಿ, ಮನೆ ಭೂಕಾರಕ, ಮನೆ ನಮ್ಗೆ ಏನಾದ್ರು ಬೇಕೇ ಬೇಕು ಅಂತ ಅಂದ್ರೆ ಈ ಅಂಗಾರಕನಾದಂತಹ ಕುಜ ಗ್ರಹ ನಮ್ಗೆ ಒಲಿಲೇಬೇಕು. ಕುಜ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ವೀಕ್ಷಕರೇ. ಯಾಕೆ ಅಂತ ಅಂದ್ರೆ ಕುಜದೋಷ ಇದ್ರೆ ಕೂಡ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಮದುವೆ ನಿಧಾನ. ಕುಜದೋಷ ಇದ್ರೆ ಭೂಮಿಗೆ ಸಂಬಂಧಪಟ್ಟಂತ ಭೂಮಿನ ಕೊಂಡ್ಕೊಳ್ಳೋದ್ರಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ನೋಡ್ತಾ ಹೋಗ್ತಾರೆ ಈ ಒಂದು ಕುಜದೋಷ ಇರುವಂತಹ ರಾಶಿಗಳು. ಹಾಗಾಗಿ ಈ ಅಂಗಾರಕನ ಆಶೀರ್ವಾದ ಯಾವ ರಾಶಿಯ ಮೇಲೆ ಉತ್ತಮವಾಗಿರುತ್ತೋ ಅವರು ಒಂದು ಸ್ವಂತ ಮನೆನೋ ಅಥವಾ ಒಂದು ಅಂತಸ್ತಿನ ಮನೆನೋ, 2 ಅಂತಸ್ತಿನ ಮನೆನೋ, ಅಥವಾ ಕೆಲವು 4 ಫ್ಲೋರು 5 ಫ್ಲೋರು ಮಲ್ಟಿ ಫ್ಲೋರ್ಗಳನ್ನ ಕಟ್ಟುತ್ತಾರೆ ಅಂತ ಅಂದ್ರೆ ಈ ಅಂಗಾರಕ ಗ್ರಹನ ಒಂದು ಆಶೀರ್ವಾದ ಇರ್ಬೋದು, ಅಥವಾ ಅಂಗಾರಕ ಗ್ರಹನ ಬಲ ಇರ್ಬೋದು, ಅದು ಬಲಾಢ್ಯವಾಗಿರ್ಬೇಕಾಗತ್ತೆ ಅವರವರ ರಾಶಿಗಳಲ್ಲಿ. ಆ ರೀತಿ ಮೇಷರಾಶಿಯವರು ಯಾರೇ ಇರ್ಬೋದು, ಮೇಷರಾಶಿಯವರಿಗೆ ಕುಜಾಧಿಪತಿ ಆಗಿರೋದ್ರಿಂದ ಮನೆ ತಗೊಳ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಈಡೇರಿಕೆ ಆಗುವಂತಹ ಒಂದು ಟೈಮು ಸ್ವಲ್ಪ ಕಷ್ಟ ಆಗ್ತಾ ಹೋಗ್ಬೋದೇನೋ. ಆದ್ರೆ ನಿಧಾನ ಆದ್ರೂ ಕೂಡ ಅವ್ರಿಗೊಂದು ಭೂಮಿ ಒಲ್ದೇ ಒಲಿಯುತ್ತೆ. ಯಾಕೆಂದ್ರೆ ಅಂಗಾರಕನ ಆಶೀರ್ವಾದ ತನ್ನ ರಾಶಾಧಿಪತಿನೇ ಆಗಿರೋದ್ರಿಂದ ಇಲ್ಲಿ ಖಂಡಿತ ಅವರಿಗೆ ಒಂದು ಆ ಒಂದು ಕುಜನ ಆಶೀರ್ವಾದ ಖಂಡಿತ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಲ್ಲಿ ಕುಜಗ್ರಹ ಅಲ್ಲೇ ಇದ್ದಾನೆ, 4ನೇ ಮನೆ ಅಂದ್ರೆ ರಾಶಿಯಿಂದ 4th ಹೌಸ್ ಅಲ್ಲಿ ಗುರು ಕೂಡ ಬಲಾಢ್ಯವಾಗಿ ಕುಳಿತಿದ್ದಾರೆ. ಅಲ್ಲಿ ಬುಧ ಮತ್ತೆ ಶುಕ್ರ ಕೂಡ ಸಮಾಗಮ ಇದೆ ಚತುರ್ಥದಲ್ಲಿ. ಚತುರ್ಥ ಅಂತ ಏನ್ ಹೇಳ್ತೀವಿ, ಸುಖಸ್ಥಾನ ಅಂತ ಕರಿತೀವಿ. ಆ ಸುಖಸ್ಥಾನದಲ್ಲಿ 3 ಗ್ರಹಗಳ ಸಮಾಗಮ ಆಗ್ತಿದೆ ಅಂತಂದ್ರೆ ಒಂದು ಬುಧ, ಒಂದು ಶುಕ್ರ ಮತ್ತೆ ಗುರು. ಅಲ್ಲಿಗೆ ಬುಧ ಬುದ್ಧಿಯನ್ನ ಕೊಟ್ರೆ, ಶುಕ್ರ ಫೈನಾನ್ಸ್ ಅನ್ನ ಕೊಡ್ತಾನೆ, ಕುಜ ಭೂಮಿನ ಕಟ್ಟೋದಕ್ಕೆ ಗುರುಬಲಕ್ಕೆ ಗುರು ಅಲ್ಲೇ 4ನೇ ಮನೆ ಉಚ್ಚ ಸ್ಥಿತಿಯಲ್ಲಿ ಕಟಕ ರಾಶಿಯಲ್ಲಿ ಕುಳಿತಿದ್ದಾನೆ. ಅಲ್ಲಿಗೆ ಜೂನ್ ತಿಂಗಳಲ್ಲಿ ಈ ಒಂದು ಮೇಷರಾಶಿಯವರಿಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧನೆ ಮಾಡ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಸಾಧನೆ ಮಾಡುವಂತಹ ಗ್ರಹಗಳ ಬಲಾಢ್ಯ ನಿಮ್ಮ ರಾಶಿ ಮೇಲೆ ಬಂದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೇಷರಾಶಿಯವರು 7.5 ಪ್ರಭಾವ, ಸಾಕಷ್ಟು ನೋವುಗಳು ನೋಡ್ತಾ ಇದ್ದೀರಿ, ಸಾಲಗಳು ಬರ್ತಾ ಇಲ್ಲ, ಕೊಟ್ಟಂತಹ ಹಣ ನಮಗೆ ವಾಪಸ್ ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನಂಗೆ ತುಂಬಾ ಅಯ್ಯೋ ಅನ್ನಿಸ್ತಿದ್ದಾರೆ, ಎಷ್ಟೇ ಕಷ್ಟ ಪಡ್ತಾ ಇದ್ರು ಕೂಡ ನನ್ನ ಸಾಲಗಳನ್ನ ತೀರ್ತಾ ಇಲ್ಲ, ಅಥವಾ ಕೊಟ್ಟೋರಂತಹ ಹಣಗಳನ್ನ ವಾಪಸ್ಸು ಬರ್ತಿಲ್ಲ ಅನ್ನೋದು ಇವರಿಗೆ ತುಂಬಾ ನೋವಾಗ್ತಿತ್ತು. ಎಲ್ಲೋ ಒಂದ್ ಮನೆ ಕಟ್ಟಕ್ಕೆ ಅಂತ ಕೈ ಹಾಕ್ತಾರೆ, ಅಲ್ಲೂ ಕೂಡ ಅರ್ಧ ಕೆಲಸ ನಿಂತೋಗಿರುತ್ತೆ, ಸಾಕಷ್ಟು ಬೇಜಾರುಗಳು ಕೂಡ ಆಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಖಂಡಿತ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಮೇಷರಾಶಿಯವರಿಗೆ ಒಂದು ಸುವರ್ಣ ಟೈಮ್ ಬಂದಿದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂದ್ರೆ ನಿಮ್ಮ ರಾಶಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯಲ್ಲೇ ಕುಳಿತುಕೊಂಡಿದ್ದಾನೆ. ಅಂಗಾರಕನ ಆಶೀರ್ವಾದ ಅಂದ್ರೆ ಸುಬ್ರಹ್ಮಣ್ಯ ಏನ್ ನಿಮ್ಗೆ ಆಶೀರ್ವಾದ ಕೊಡ್ಬೇಕಿತ್ತೋ ನಿಮ್ಮ ರಾಶಿಯವರಿಗೆ ಕೊಟ್ಟಾಗಿದೆ. ಜೊತೆಗೆ 4ನೇ ಮನೆ ಸುಖಸ್ಥಾನದಲ್ಲಿ ಗುರುವಿನ ಆಶೀರ್ವಾದ, 9ನೇ ಮನೆ ಭಾಗ್ಯಾಧಿಪತಿಯಾದಂತಹ ಒಂದು ಗುರುವಿನ ಆಶೀರ್ವಾದವು ಕೂಡ ನಿಮ್ಗೆ ಸಿಕ್ಕಿರೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು ಮೇಷರಾಶಿಯವರು. ಜೊತೆಗೆ 4ನೇ ಮನೆ ಸುಖಸ್ಥಾನದಲ್ಲಿ ಬುಧ ಶುಕ್ರ ಸಮಾಗಮ ಇದೆ, ಲಕ್ಷ್ಮೀನಾರಾಯಣ ಯೋಗ ಅಂತೀವಿ. ಬುಧ ಒಂದು ನಾರಾಯಣನ ಒಂದು
ಪ್ರತಿಷ್ಠಿತವಾಗಿ ಕುಳಿತುಕೊಳ್ಳುವಂತಹ ಒಂದು ಬುಧನ ಅಧಿಪತಿಯಾಗಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಅಧಿಪತಿ ಬುಧನೇ ಆಗಿರೋದ್ರಿಂದ ಆ ಬುಧ ಮತ್ತೆ ಲಕ್ಷ್ಮಿಯ ಸಮಾಗಮ 4th house ಅಲ್ಲಿ ನಡೆಯೋದ್ರಿಂದ ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಯಶಸ್ಸನ್ನ ನೋಡುವಂತಹ ಒಂದು ಸಮಯ ಬಂದಿದೆ. ಯಾರೆಲ್ಲ ಮೇಷರಾಶಿಯವರಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.